ಮುಂದೆ ನಾವು ನೆಲೆಯನ್ನು ಕಂಡುಕೊಂಡು ಈ ಸಮಾಜದಲ್ಲಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಏನು ಸಂವಿಧಾನದ ಮಾರ್ಗಗಳೇನಿತ್ತು ಅದೆಲ್ಲರಿಗೂ ಸಹ ನಮಗೆ ದಾರ್ಢ್ಯಿಕವಾಗಿದೆ. ನಾವು ನಮ್ಮ ನೆಲೆಯನ್ನು ಹೊಡಿಕೊಂಡಾಗ ಎಲ್ಲೋ ಇಲ್ಲಿ ಶಾಂತಿಯಿಂದ ಬದುಕಲಿಕ್ಕೆ ಅವರ ಒಂದು ಆದರ್ಶ ಹಾಗೂ ತತ್ವಗಳು ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳೇನಿದೆ, ದಿಟ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಂಥ ವ್ಯಕ್ತಿ, ಇಡೀ ವ್ಯವಸ್ಥೆಯನ್ನ ಎದುರಾಕಿಕೊಂಡಂಥ ವ್ಯಕ್ತಿ. ವ್ಯವಸ್ಥೆಯನ್ನ ಎದುರಾಕಿಕೊಂಡಿದ್ದು ಯಾವ ಕಾರಣಕ್ಕೋಸ್ಕರನೂ ಅಲ್ಲ, ಅಲ್ಲ, ಇವರಿಗೋಸ್ಕರ ಅಲ್ಲ, ಅಂಬೇಡ್ಕರ್ಗೋಸ್ಕರ ಅಲ್ಲ, ಅಂಬೇಡ್ಕರ್ ಬೆಳೆದು ಬಂದ ಸಮುದಾಯಕ್ಕೋಸ್ಕರ. ಶತಮಾನಗಳು ಅಂತಲ್ಲ, ಶತಶತಮಾನಗಳ ಕಾಲದ ಅವಧಿಯಲ್ಲಿ ಇಡೀ ಭಾರತ ದೇಶದ ಇತಿಹಾಸ ಹುಟ್ಟಿಕೊಂಡದಿಂದ ಬುದ್ಧನ ಬರಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ತಯಾರಿ ಆಗ್ಬೇಕು. ಅದಕ್ಕೋಸ್ಕರ ಅವರು ಎಜುಕೇಶನ್ ಅಲ್ಲಿ ಅವ್ರಿಗೆ ಅವರು ತಯಾರಿ ಮಾಡ್ಕೊಂಡಿದ್ದಾರೆ. ಎಷ್ಟೋ ಒಂದು ಸವಾಲುಗಳು ಇದ್ರೂ ಬರೀ ಅದನ್ನು ವೀಕ್ಷಣೆ ಮಾಡಿ ಇಷ್ಟೇ ನಮ್ಮ ಕೈಯಲ್ಲಿ ಆಗುತ್ತೆ, ನಾವು ಹಂಗೆ ನೋಡ್ಕೊಂಡು ಹೋಗೋಣ ಇಡೀ ಜೀವನದಲ್ಲಿ ಅಂತ ಅವರು ಅನ್ಕೊಂಡಿರ್ಲಿಲ್ಲ. ಆ ಸವಾಲನ್ನು ಎದುರಿಸಿ ಹೇಗೆ ಅವ್ರನ್ನ ತಯಾರಿ ಮಾಡಿಕೊಂಡು ಒಂದು ವಿಚಾರವನ್ನು ಹೇಳಿದ್ರೆ ಅದಕ್ಕೆ ತೂಕ ಬರುತ್ತೆ ಅಂತ ಎಲ್ಲ ಅವ್ರು ಯೋಚನೆ ಮಾಡಿ ಇಡೀ ವಿಶ್ವದಲ್ಲಿ ಹೋಗಿ ಎಲ್ಲ ಯೂನಿವರ್ಸಿಟೀಸ್ ಅಲ್ಲಿ ಎಲ್ಲ ಕಲ್ತ್ಕೊಂಡು ಬಂದು ಮತ್ತು ನಮ್ಮ ಭಾರತ ಮಾತ್ರ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಅದರ ನೇತೃತ್ವವನ್ನು ವಹಿಸಿ ಅದನ್ನ ಕೊಡುಗೆ ಕೊಟ್ಟಂತ ಬಾಬಾ ಸಾಹೇಬ್ರನ್ನ, ಅವರ ಒಂದು ಸಂದೇಶಗಳನ್ನ, ಅವರ ಒಂದು ಕೊಡುಗೆಗಳನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು. ಮತ್ತೆ ಅವ್ರು ಇನ್ನೊಂದು ದೊಡ್ಡ ಉದಾಹರಣೆಯಾಗಿ ಇಡೀ ಪ್ರಪಂಚಕ್ಕೆ ನಿಲ್ತಕ್ಕಂಥದ್ದು, ಬಹುಶಃ ಯಾವುದೋ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಎಷ್ಟು ತಳಮಟ್ಟದಲ್ಲಿ ಬಡತನದಲ್ಲಿ ಇರ್ಬೋದೋ ಅಷ್ಟು ಬಡತನದಲ್ಲಿದ್ದು ಒಬ್ಬ ವ್ಯಕ್ತಿ ಎಷ್ಟು ಉನ್ನತ ಸ್ಥಾನಕ್ಕೆ ಏರ್ಬೋದೋ ಅಷ್ಟು ಎತ್ತರವನ್ನ ಏರಿದಂತ ಏಕೈಕ ವ್ಯಕ್ತಿ ಅಂತಕ್ಕಂಥದ್ದು ನನಗೆ ಬಹಳ ಅವ್ರ ಬಗ್ಗೆ ನಮ್ಗೆಲ್ಲ ಹೆಚ್ಚು ಗೌರವವನ್ನು ತರುವಂತದ್ದು. ಅಂದ್ರೆ ಅವರ ಬಾಲ್ಯವನ್ನ ಬರೀತಾರೆ ಅನೇಕ ಕಡೆಗಳಲ್ಲಿ. ಚೀಲದ ಮೇಲೆ ಕೂತ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ, ಶಾಲೆಯ ಕ್ಲಾಸ್ ರೂಮ್ ಒಳಗಡೆನೂ ಹೋಗಂಗಿಲ್ಲ, ಕಿಟಕಿಗಳಿಂದ ಪಾಠ ಕಲಿಬೇಕು, ಬಾಗಿಲಿಂದ ಹೊರಗೆ ಕೂತ್ಕೊಂಡು ಪಾಠ ಕಲಿಬೇಕು. ಅಂತ ಸಂದರ್ಭಗಳಲ್ಲಿ ಅಂತ ಎಲ್ಲ ನೋವುಗಳನ್ನ, ಅಂತ ಎಲ್ಲ ಆಚರಣೆಗಳನ್ನ ಅನುಭವಿಸಿ ಅವರು ಯಾರೂ ಎತ್ತರಕ್ಕೆ ಹೋಗದಂತಷ್ಟು ಮಟ್ಟಿಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಜ್ಞಾನದ ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನ ಮಾಡಿ ಅಷ್ಟು ಪದವಿಗಳು, ಅಷ್ಟು ಉನ್ನತ ವ್ಯಾಸಂಗ, ಅಷ್ಟು ಜ್ಞಾನ ಅದನ್ನೆಲ್ಲ ಸಂಪಾದಿಸಿ ಅವರು ನಮಗೆ ಅವರ ಅನುಭವದ ರಸಗಟ್ಟಿಯನ್ನ ಭಾರತದಲ್ಲಿ ಪ್ರತಿ ಪ್ರಜೆಗೆ ಒಂದು ಆತ್ಮವಿಶ್ವಾಸ, ನಾನು ಮೇಲೆದ್ದೇಳ್ತೀನಿ, ನಾನು ಸುಖ ನೆಮ್ಮದಿ ಸಂತೋಷದಿಂದ ಬಾಳ್ತೇನೆ, ಸಹಬಾಳ್ವೆಯಿಂದ ಜೀವನ ಸಾಗಿಸ್ತೇನೆ ಅನ್ನೋ ಆಶಾಭಾವನೆ ಬರ್ತಕ್ಕಂಥದ್ದು ಅದು ಸಂವಿಧಾನದಿಂದ. ಹಾಗಾಗಿ ಮತ್ತೊಮ್ಮೆ ಆ ದಿವ್ಯ ಚೇತನಕ್ಕೆ ನಾವೆಲ್ಲ ಕೂಡ ಸ್ಮರಿಸ್ತಾ ಅವರ ಕೊಡುಗೆಗಳನ್ನ, ಅವರು ಹಾಕಿಕೊಂಡ ದಾರಿಯನ್ನ ನಮ್ಮ ತಗೊಂಡು ಹಾಕ್ಲಿ ಮಾಡಿ ಸರ್. ಎಲ್ಲ ಪುಷ್ಪನಮನ ಮಾಡ್ಬಿಟ್ಟು ಎಲ್ಲ ಈ ಕಡೆ ಒಬ್ಬೊಬ್ಬರೇ ಬಂದ್ಬಿಡಿ ಈ ಕಡೆ. अंबेडकर महाराज के, अंबेडकर महाराज के, अंबेडकर महाराज के, अंबेडकर महाराज के. ಮಾತಾಡಿ ಮೇಡಮ್, ನೀವು ಹಂಗೆ ಹೋಗಿ Thank you.